ಡಾಕ್ಟರ್ ಸುಧಾಕರ್ ಅಣ್ಣಕ್ಕೆ ಡಾಕ್ಟರ್ ಸುಧಾಣ್ಣನ್ಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ನಡುವೆ ರಾಜಕೀಯ ಕಾವು ಜೋರಾಗೇ ಇರುತ್ತೆ. ಕಿಚ್ಚು ಹೊತ್ತಿಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಸ್ಥಳೀಯ ರಾಜಕೀಯ ಕೆಂಡದಂತಾಗಿ ಬಿಡುತ್ತೆ. ಹೀಗಿರುವಾಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮುಖಂಡರು ತಮಗೆ ಸರಿಯಾಗಿ ಸ್ಪಂದಿಸುವ ಕೆಲಸ ಮಾಡ್ತಿಲ್ಲ, ದಲಿತರನ್ನು ಮನ್ನಣೆಗೆ ತೆಗೆದುಕೊಳ್ತಿಲ್ಲ, ಸರಿಯಾಗಿ ನ್ಯಾಯ ಸಿಗ್ತಿಲ್ಲ ಅನ್ನೋ ಆರೋಪಗಳು ಇದೀಗ ಕೇಳಿ ಬಂದಿದ್ದು, ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ನಾರಾಯಣಸ್ವಾಮಿ ಅವರ ಬಣದಿಂದ ಕಾಂಗ್ರೆಸ್ ಪಕ್ಷದ ಧೋರಣೆಯನ್ನು ಖಂಡಿಸಿ ನೂರಾರು ದಲಿತ ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಸಂಸದ ಸುಧಾಕರ್ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾದರು. ಈ ವೇಳೆ ಅವರಿಗೆ ಬಿಜೆಪಿ ಶಾಲು ಹಾಕುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ಸ್ವಲ್ಪ भारतीय जनता पार्टी के भारतीय जनता पार्टी के नरेंद्र मोदी जी के डॉक्टर सुधाकर अन्ना के ಡಾಕ್ಟರ್ ಸುಧಾಣ್ಣನ್ಗೆ ಸರ್, ಈಗ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಅಂತ ಈಗ ಏನಿವತ್ತು ಬಿಜೆಪಿ ಪಕ್ಷ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಅದು ಕೋಮುವಾದಿ ಪಕ್ಷ ಅಂತ. ಇವತ್ತು ಉದಾಹರಣೆಗಳಿದ್ದಾವೆ ಕಾಂಗ್ರೆಸ್ಸಲ್ಲಿ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳು. ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ, ಪೊಲೀಸ್ ಇಲಾಖೆ ಬರ್ತದೆ, ಸಾರ್ವಜನಿಕಕ್ಕೆ ಮಾಡಿಸ್ಬೇಕು. ಅವ್ರೇನು ಕೇಳ್ತಾರೆ ಅಂದರೆ, ಏನು ದಲಿತರಿರ್ಬೋದು, ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲಾದರೂ ಸ್ಟೇಷನ್ಗೆ ಹೋದರೆ ನೀವು ಬಿ ಜೆ ಪಿನ ಇಲ್ಲ ಕಾಂಗ್ರೆಸ್ಸಾ, ಬಿ ಜೆ ಪಿ ಆದರೆ ಒಂಥರ ಟ್ರೀಟ್ಮೆಂಟು, ಇಲ್ಲ ಕಾಂಗ್ರೆಸ್ ಆದರೆ ಇನ್ನೊಂದು ಟ್ರೀಟ್ಮೆಂಟ್. ಈ ಥರ ಇದನ್ನು ನಾವು ಬೇಷತ್ತು ಖಂಡಿಸ್ತಾ ಇದ್ದೀವಿ ಸರ್. ಯಾಕಂದರೆ ಈಗ ಜಿಲ್ಲಾಡಳಿತ ಅವರು ಬರ್ತಕ್ಕಂಥದ್ದು ಪಬ್ಲಿಕ್ ಸರ್ವೆಂಟಾಗಿ ಬರ್ತಾರೆ. ಇಲ್ಲಿ ಪಬ್ಲಿಕ್ ಸರ್ವೆಂಟಾಗಿ ಕೆಲಸ ಮಾಡೋರು ರಾಜಕೀಯ ಏನಿವತ್ತು MLA ಇವರು ಇರ್ಬೋದು, ಅವರ ಮಂತ್ರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಅವರು ಹೇಳ್ತಕ್ಕಂಥ ಆ ಒಂದು ಧೋರಣೆಯಿಂದ ನಮ್ಮ ಖಂಡಿಸಿ ಇವತ್ತು ನಾವು ಸುಧಾಕರ್ ಸರ್ ಅವ್ರ ನೇತೃತ್ವದಲ್ಲಿ ಇವತ್ತು ಸಂಘಟನೆ ಬಲಪಡಿಸ್ಕೊಂಡು ಇವತ್ತೇನು ಧೋರಣೆಯನ್ನು ಖಂಡಿಸ್ತಾ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳು ಏನೇ ಇರ್ಬೋದು ಮಾಡೋದಕ್ಕೆ ಅದನ್ನು ನಾವು ಸಿದ್ಧವಾಗಿರ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಕಾಂಗ್ರೆಸ್ ಅಂತ ತೊರೆದು BJPಗೆ ಸೇರ್ತಾ ಇದ್ದೀವಿ ಸರ್ ಇವತ್ತು. ಇನ್ನು ಈ ವೇಳೆ ಮಾತನಾಡಿದ ಸಂಸದ ಸುಧಾಕರ್ ಅವರು ಬಿಜೆಪಿಯ ಅಭಿವೃದ್ಧಿ ರಾಜಕಾರಣ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಮೆಚ್ಚಿ ಬಿಜೆಪಿ ಪಕ್ಷ ಸೇರ್ಪಡೆಗೊಂಡ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ DV ನಾರಾಯಣಸ್ವಾಮಿ ಹಾಗೂ ಜಿಲ್ಲಾಧ್ಯಕ್ಷ ತಿಮ್ಮರಾಜು ಬಿಜೆಪಿ ಪಕ್ಷದ ಕದ ತಟ್ಟಿದ್ದಾರೆ. ಇನ್ನು ಮುಂದೆ ಬಿಜೆಪಿ ಪಕ್ಷದ ಜೊತೆ ನಿಂತು ಕೆಲಸ ಮಾಡಲಿ, ಅವರ ಜೊತೆಗಿರ್ತೀವಿ ಅಂತ ಹೇಳಿದ್ರು. ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಮತ್ತು ನಮ್ಮ ನಾಯಕತ್ವವನ್ನು ಒಪ್ಪಿ ಮತ್ತು ಕಾಂಗ್ರೆಸ್ನ ದುರಾಡಳಿತ ರಾಜ್ಯದಲ್ಲಿ, ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ ಸಮುದಾಯಕ್ಕೆ ಯಾವ ರೀತಿ, ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಯಾವ ರೀತಿ ಅವರು ತೊಂದರೆ ಕೊಡ್ತಾ ಇದ್ದಾರೆ ಈ ಭಾಗದಲ್ಲಿ, ಇದೆಲ್ಲ ಕೂಡ ಬೇಸತ್ತು ಇವತ್ತು ನಮ್ಮ ನಾರಾಯಣಸ್ವಾಮಿ ಅವರು, ತಿಮ್ಮರಾಜು ಅವರು, ನಮ್ಮ ಬಾಲಕೃಷ್ಣ ಅವರು, ಮಂಜುನಾಥ್ ಅವರು, ಮುನ್ರಾಜು ಅವರು, ಈ ಎಲ್ಲ ಮುಖಂಡರುಗಳು ಕೂಡ ಇನ್ನೂ ಕೂಡ ಅನೇಕರು ಇವತ್ತು ವಿದ್ಯುಕ್ತವಾಗಿ ಸೇರ್ಪಡೆ ಆಗಿದ್ದಾರೆ BJP ಪಕ್ಷಕ್ಕೆ. ಮತ್ತು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವ್ರದ್ದು ಒಂದು ದೊಡ್ಡ ಸಮೂಹ ಇದೆ, ಅವರೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ನಮ್ಮ ಹಿರಿಯ ಮುಖಂಡರುಗಳು, ಮೂರ್ತಿಯವರು, ನಮ್ಮ ಆಂಜನಪ್ಪನವರು ಎಲ್ಲ ಕೂಡ ಇದ್ದಾರೆ, ಇವರೆಲ್ಲರ ಜೊತೆ ಸೇರಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರನ್ನು ಕರೆದು ಅದೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಯಾಕೆ ಅಂದರೆ ಅವರೇ ಹೇಳ್ತಾ ಇದ್ದಾರೆ, ಯಾವುದೇ ರೀತಿ ಅವರಿಗೆ ಸಹಕಾರ ಕೊಡ್ತಾ ಇಲ್ಲ. ಪೊಲೀಸ್ ಸ್ಟೇಷನಲ್ಲಾಗಲಿ, ಯಾವುದೇ ಒಂದು ಅಧಿಕಾರಿಗಳ ಹತ್ರ ಆಗಲಿ, ಇಲಾಖೆಗಳಲ್ಲಾಗಲಿ ಸ್ಪಂದನೆ ಇಲ್ಲ. ಸುಮ್ಮನೆ ಅವ್ರನ್ನ ದುಡಿಸ್ಕೊಳ್ತಾರೆ ಅಷ್ಟೇ ಬಿಟ್ಟರೆ ದಲಿತರ ವಿರೋಧಿ ಧೋರಣೆಯನ್ನೇ ಅವರು ಮುಂದುವರಿಸಿದ್ದಾರೆ. ಸುಮ್ಮನೆ ಒಂದು ನೀಲಿ ಶಾಲಾಕ್ಕಂತಾರೆ ಬಿಟ್ಟರೆ ಅವ್ರು ಮಾಡ್ತಾ ಇರೋದೆಲ್ಲ ಕೂಡ ದಲಿತರ ವಿರೋಧಿ ಕೃತ್ಯಗಳನ್ನೇ ಮಾಡ್ತಾರೆ.
ಹಾಗಾಗಿ ಇದೆಲ್ಲ ಕೂಡ ಅವರು ಭಾಳ ದಿನಗಳು ನಡೆಯಲ್ವಲ್ಲ, ಇದು ಆ್ಯಕ್ಟಿಂಗು ಡ್ರಾಮಾಗಳು ಭಾಳ ದಿನ ನಡೆಯಲ್ಲ. ನಾನು ಹೇಳ್ತಾನೆ ಇದ್ದೆ, ಎಲ್ಲ ಕೂಡ ಹೊರಗಡೆ ಬರುತ್ತೇನೆ. ಏನೋ ಮಹಾನಾಯಕ BR ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ DV ನಾರಾಯಣಸ್ವಾಮಿ ಅವರ ತಂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಕ್ಷ ಸೇರ್ಪಡೆ ಕಾರ್ಯ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.